ಫೈನಲಿ ಇಂಡಿಯಾ ಮತ್ತು US ನಡುಕ ಟ್ರೇಡ್ ಡೀಲ್ ಆತ. ಅದ ಕಾರಣ ಇವತ್ತಿನ ಈ ವಿಡಿಯೋನಾಗ ಅದ್ರ ಬಗ್ಗೆನ ಡೀಟೇಲ್ದಾಗ ತಿಳ್ಕೊಳ್ಳೋನು. ಯಾವ ಸೆಕ್ಟರ್ಗೆ ಪಾಸಿಟಿವ್ ಆಗ್ಬೋದ, ಯಾವ ಸೆಕ್ಟರ್ಗೆ ನೆಗೆಟಿವ್ ಆಗ್ಬೋದ, ಟ್ರೇಡ್ ಡೀಲ್ದಾಗ ಏನೇನೈತೆ ಅಂತ ಎಲ್ಲ ಡೀಟೇಲ್ದಾಗ ಸರಳವಾಗಿ ತಿಳ್ಕೊಳ್ಳೋನು. ಮತ್ತು ಲಾಸ್ಟಿಗೆ ನೀವೊಬ್ಬರು ಹೂಡಿಕೆದಾರರಾಗಿ ಏನರ ರೊಕ್ಕ ಇನ್ವೆಸ್ಟ್ ಮಾಡಿಲ್ಲ ಅಂತಂದ್ರೆ, ಇದು ಬೀಳೋದ್ ಮುಂದೆ ಇನ್ವೆಸ್ಟ್ ಮಾಡಿಲ್ಲ, ನಾ ಇನ್ವೆಸ್ಟ್ ಮಾಡ್ಬೇಕಾಯ್ತ ಬಟ್ ಈಗ ಮಿಸ್ ಆಗ್ಬಿಡ್ತ, ರ್ಯಾಲಿ ಕಂಟಿನ್ಯೂ ಸ್ಟಾರ್ಟ್ ಆಗ್ಬಿಡ್ತ, ಈ ರ್ಯಾಲಿಯನ್ನು ನಾ ಮಿಸ್ ಮಾಡಿದ್ನಿ ಅಂತ ಏನ್ರಿ ನಿಮ್ಮ ತಲೆಯಾಗಿದ್ರೆ ಅದ್ರ ಬಗ್ಗೆನೂ ಲಾಸ್ಟಿಗೆ ನಾವು ಡೀಟೇಲ್ದಾಗ ತಿಳ್ಕೊಳ್ಳೋಣ. ಅದ ಕಾರಣ ಈ ವಿಡಿಯೋಗೆ ಲೈಕ್ ಮಾಡಿರ್ಕಿದ್ರೆ ಲೈಕ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಕಿದ್ರೆ ಸಬ್ಸ್ಕ್ರೈಬನ್ನು ಮಾಡಿರಿ. ನೋಡ್ರಿ ವೀಕ್ಷಕರೇ, ನಿನ್ನೆ ರಾತ್ರಿ 11 ಗಂಟೆ ಸುಮಾರು ಡೊನಾಲ್ಡ್ ಟ್ರಂಪ್ ಅವರ ಟ್ವೀಟ್ ಮಾಡಿ ತಿಳಿಸ್ತಾರ US ಮತ್ತು ಇಂಡಿಯಾ ನಡುಕ ಐತಿಹಾಸಿಕ ಟ್ರೇಡ್ ಡೀಲ್ ಆತಂತ. ಅದ ಕಾರಣ ಅದರದನ ಪರಿಣಾಮ ಇವತ್ತು ಮಾರುಕಟ್ಟೆ ಭಾಳ ಗ್ರೀನ್ ಐತಂತ ನಾವು ಅನ್ಬೋದು. ಗ್ಯಾಪ್ ಅಪ್ ಒನ್ ಆತ, ಗ್ಯಾಪ್ ಅಪ್ ಓಪನ್ ಆಗಿ ನಾನು ವೀಕ್ಷಕರ 2% ಮ್ಯಾಗನ ಐತಿ ಮಾರುಕಟ್ಟೆ. ನೋಡ್ರಿ ಡೀಲ್ನ ಏನೇನೈತಂತ ಈಗ ತಿಳ್ಕೊಂಬಿಡುನು. ನೋಡ್ರಿ, ಮೊದಲ USA ಭಾರತದ ಮ್ಯಾಗ 50% ಟೆರಿಫ್ ಹಚ್ಚಿತ. ಫಸ್ಟ್ 25% ಹಚ್ಚಿತ. 25% ಟೆರಿಫ್ ಎದಕ್ಕೆ ಹಚ್ಚಿತ್ತಂತಂದ್ರೆ ರೆಸಿಪ್ರೋಕಲ್ ಟೆರಿಫ್ ಅಂತ. ಭಾರತನೂ ಸಹ US ಇದು ಗೂಡ್ಸ್ ಮ್ಯಾಗ ಭಾಳ ಟ್ಯಾಕ್ಸ್ ಹತ್ತೈತಿ ಅಥವಾ ಟೆರಿಫ್ ಹಚ್ತೈತಿ ಅನ್ನೋ ಕಾರಣದಿಂದ ಅವ್ರೂ ಸಹ ಭಾರತದ ಮ್ಯಾಗ ಫಸ್ಟ್ 25% ಟೆರಿಫ್ ಹಚ್ಚಿರ. ಆಮ್ಯಾಗ ಮತ್ತು ಡೊನಾಲ್ಡ್ ಟ್ರಂಪ್ ಅವರ ಅಡಿಷ್ನಲ್ ಪೆನಾಲ್ಟಿ ಟೆರಿಫ್ ಅಂತ ಮತ್ತು 25% ಟೆರಿಫ್ ಭಾರತ ಮ್ಯಾಗ ಹಚ್ಚಿರ. ಅದು ಎದಕ್ಕೆ ಹಚ್ಚಿರಿ ಅಂತ ಕೇಳ್ರೆ ಅವ್ರೇನಂದ್ರೆ ಅಂತಂದ್ರೆ, ಭಾರತ ರಷ್ಯಾದಿಂದ ಆಯಿಲ್ ತೊಗೊಳತೈತಿ, ಆ ಆಯಿಲ್ ತೊಗೊಳೋ ರೊಕ್ಕದಿಂದನ ರಷ್ಯಾ ಯುಕ್ರೇನ್ ಜೊತೆ ಯುದ್ಧ ಮಾಡತೈತಿ. ಅದ ಕಾರಣ ಇಂಡೈರೆಕ್ಟಾಗಿ ರಷ್ಯಾ ಯುಕ್ರೇನ್ ಯುದ್ಧನ್ಯಾಗ ಭಾರತ ಪ್ರೋತ್ಸಾಹ ಕೊಡತೈತಿ ರಷ್ಯಾಗ ರೊಕ್ಕ ಕೊಡೋದ್ರಿಂದ. ಅದ ಕಾರಣ ರಷ್ಯಾದಿಂದ ಇಂಡಿಯಾ ಆಯಿಲ್ ತೊಗೊಳೋದು ಬಂದ್ ಮಾಡಲಿ, ನಾ ಅದು 25% ಅಡಿಷ್ನಲ್ ಟೆರಿಫ್ ಹಚ್ಚೇನೆ, ಅದು ತೆಗಿತೇನೆ ಅಂತಂದ್ರೆ. ಬಟ್ ಇಂಡಿಯಾ ಹಂಗೆ ಮಾಡಲಿಲ್ಲ, ಆಯಿಲ್ ತೊಗೊತಾನೆ ಬಂತ. ಅದ ಕಾರಣ ಟೋಟಲ್ ಭಾರತದ ಮ್ಯಾಗ ನಿನ್ನೆ ತನಕ USದ 50% ಟೆರಿಫ್ ಇತ್ತು. ಅದರಿಂದ ಭಾರತದ ಹಲವಾರು ಸೆಕ್ಟರ್ಗಳ್ಗೆ, ಎಕ್ಸ್ಪೋರ್ಟ್ ರಿಲೇಟೆಡ್ ಸೆಕ್ಟರ್ಗಳ್ಗೆ ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆತ. ಮತ್ತು ಏನು ಜಗತ್ತದ ಎಲ್ಲಕ್ಕಿಂತ ಶ್ರೀಮಂತ ದೇಶ ಅಥವಾ ದೊಡ್ಡ ದೇಶ ಐತಿ, ಪವರ್ಫುಲ್ ದೇಶ ಐತಿ ಅನ್ಬೋದು ನಾವು USA. ಅದ್ರ ಕೂಡೇನ ಭಾರತದ ಸಂಬಂಧ ಕೆಡೋದ್ರಿಂದನೂ ಭಾರತದ ಮಾರುಕಟ್ಟೆನ್ಯಾಗ, ಭಾರತದ ಎಕನಾಮಿನ್ಯಾಗ ಭಾಳ ಅನ್ಸರ್ಟನಿಟಿ ಉಂಟಾತ. ಅದ ಒಂದು ಕಾರಣದಿಂದ ಭಾರತದ ಮಾರುಕಟ್ಟೆದಾಗಿಂದ ವಿದೇಶಿ ಹೂಡಿಕೆದಾರರ ಅಥವಾ FIs ಭಾಳ ರೊಕ್ಕನ ತಕ್ಕೊಂಡು ಹೋಗಾತ್ರ. ಅದರಿಂದ 10 ತಿಂಗಳದಾಗ ಭಾರತದ ಮಾರುಕಟ್ಟೆ ಪರಿಸ್ಥಿತಿನೂ ಏನೂ ಚಲೋ ಇಲ್ಲ ಐತ. ಏನು ಭಾರತ ಗ್ರೋಯಿಂಗ್ ಎಕನಾಮಿ ಐತಿ, ಇಮರ್ಜಿಂಗ್ ಮಾರ್ಕೆಟ್ ಐತಿ, ಈ ಮಾರ್ಕೆಟ್ನಾಗರೆ ಮಿನಿಮಮ್ 15% ರಿಟರ್ನ್ ಕೊಡಾಕನ ಬೇಕಂತ ಎಲ್ಲರೂ ವೀಕ್ಷಕರೇ ಆಸೆ ಇಟ್ಟಿರ್ತಾರ. ಬಟ್ ಅಷ್ಟು ರಿಟರ್ನ್ ಮಾರುಕಟ್ಟೆ ಕೊಡವಾತಾಗಿತ್ತ, ನೆಗೆಟಿವ್ನೇ ರಿಟರ್ನ್ ಕೊಟ್ಟಿದ್ರಿ 1 ವರ್ಷನಾಗ ನಮ್ಮ ಭಾರತದ ಮಾರುಕಟ್ಟೆ. ಯಾಕಂತಂದ್ರೆ ಇದು USದ ಟೆರಿಫ್ ಏನು 50% ಇತ್ತಿದ, ಜಗತ್ತದ ಎಲ್ಲ ದೇಶಗಳೇ ಕಂಪೇರ್ ಮಾಡ್ರೆ ಭಾರತದ ಮ್ಯಾಗ ಭಾಳ ಇತ್ತ. ಅದ ಕಾರಣ ಇದರಿಂದ ಭಾರತದ USದ ರಿಲೇಷನ್ ಕೆಡತೈತಿ ಅನ್ನೋ ಕಾರಣದಿಂದ ಅದು ಒಂದು ಅನ್ಸರ್ಟನಿಟಿದಿಂದ ವಿದೇಶಿ ಹೂಡಿಕೆದಾರರನ್ನು ಭಾಳ ರೊಕ್ಕ ಮಾರುಕಟ್ಟೆನಾಗಿನ ತಕ್ಕೊಂಡು ಹೋಗತ್ತೀರ. ಅದರದನ ಪರಿಣಾಮ ಭಾರತದ ರೂಪೀಸೂ ಸಹ ವೀಕ್ ಆಗ ಸ್ಟಾರ್ಟ್ ಆತ. ಆ ಒಂದು ಕಾರಣದಿಂದನೂ ಮಾರುಕಟ್ಟೆಗಾಗಲಿ ಭಾರತದ ಎಕನಾಮಿಗೆ ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಬಿದ್ದಿತ್ತಂತ ನಾವು ಅನ್ಬೋದ. ಬಟ್ ಫೈನಲಿ ನಿನ್ನೆ ದಿನ ಎಲ್ಲ ವೀಕ್ಷಕರೇ ಚಲೋ ಆತ ಮಾರುಕಟ್ಟೆಗಂತ ನಾವು ಅನ್ಬೋದ. ಅದಕ್ಕೆ ಕಾರಣ ತಾಳ್ಮೆ ಇರಬೇಕಂತ ಅಂತಾರ್ರಿ. ನೋಡ್ರಿ, ನಿನ್ನೆ ಡೊನಾಲ್ಡ್ ಟ್ರಂಪ್ ಅವ್ರು ಟ್ವೀಟ್ ಮಾಡಿ ತಿಳಿಸಿರ ಭಾರತದ ಮ್ಯಾಗೇನ 50% ಟೆರಿಫ್ US ಹೆಚ್ಚೈತಿ, ಅದನ್ನು ಈಗ ನಾವು ಕಡಿಮೆ ಮಾಡಿ 18%ಗೆ ತೊಗೊಂಬಂದೇವಂತ. ಅದ ಕಾರಣ ಇದು ಒಂದು ಭಾಳ ಒಳ್ಳೆ ನ್ಯೂಸ್ ಆತ. ಅದ್ರಾಗ ಮೇನ್ ಭಾರತದೇನು ಕಾಂಪಿಟೇಟಿವ್ ದೇಶಗಳಿದಾವ, ಚೀನಾ ಆಗಲಿ, ಪಾಕಿಸ್ತಾನ ಆಗಲಿ, ಬಾಂಗ್ಲಾದೇಶ ಆಗಲಿ, ತೈವಾನ್ ಆಗಲಿ, ಇವೆಲ್ಲ ಕಂಟ್ರಿಗಳ್ಕಿಂತನೂ ಡೊನಾಲ್ಡ್ ಟ್ರಂಪ್ ಅವರ ಭಾರತದ ಮ್ಯಾಗ ಕಡಿಮೆ ಟೆರಿಫ್ ಹಚ್ಚಾರಿ, ಈಗ 18%. ಅದ ಕಾರಣ ಅದ್ರದ್ದು ಅಡ್ವಾಂಟೇಜ್ ಭಾರತದ ಎಕ್ಸ್ಪೋರ್ಟ್ ರಿಲೇಟೆಡ್ ಕಂಪ್ನಿಗಳಾಗಲಿ, ಭಾರತದ ಮಾರುಕಟ್ಟೆ ಆಗಲಿ, ಭಾರತದ ಎಕನಾಮಿ ಆಗಲಿ ತೊಗೋತೈತಂತ ನನಗನ್ನಿಸ್ತೈತಿ. ಅದರದನ ಪರಿಣಾಮ ಇವತ್ತು ಮಾರುಕಟ್ಟೆ ಈ ಥರ ಇರೈತಂತ ನಾವು ಅನ್ಬೋದ. ಇದು ಓವರ್ ಆಲ್ ಎಲ್ಲ ಸಿನ್ಯಾರಿಯೋ ರೀ ವೀಕ್ಷಕರೇ. ಮೇನ್ ಏನಂತಂದ್ರೆ ಭಾರತ ರಷ್ಯಾದಿಂದ ಮ್ಯಾಗಿಂದ ಆಯಿಲ್ ತೊಗೊಳಂಗಿಲ್ಲ. ಅದ ಕಾರಣ ಏನು ಪೆನಾಲ್ಟಿ ಟೆರಿಫ್ ಅಂತ ಡೊನಾಲ್ಡ್ ಟ್ರಂಪ್ ಅವ್ರು ಹಚ್ಚಿರ ಅದು 25% ತೆಗೆದ ಬಿಟ್ರ. ಮತ್ತು ಇನ್ನೊಂದು 25% ಏನು ರೆಸಿಪ್ರೋಕಲ್ ಟೆರಿಫ್ ಅಂತ ಹಚ್ಚಿರ, ಅದನ್ನು ನಾನು 25ರಿಂದ ಕಡಿಮೆ ಮಾಡಿ 18ಕ್ಕೆ ತಂದ್ರ. ಅದ ಕಾರಣ USದ 50% ಟೆರಿಫ್ ಭಾರತ ಮ್ಯಾಗೇನು ಮೊದಲಿತ್ತ ಅದು ಇಳಿದು 18ಕ್ಕೆ ತಂದ್ರ ಅಂತ ನಾವು ಅನ್ಬೋದ. ಇದ ವೀಕ್ಷಕರೇ ಡೀಲ. ಅದಕ್ಕೆ ಭಾರತನೂ ಕೆಲವೊಂದು ಇದು ಕೊಟ್ಟೈತ್ರಿ, ನಾವು ಸಹ USದಿಂದ 500 ಬಿಲಿಯನ್ ವಸ್ತುಗಳನ್ನು ಬಾಯ್ ಮಾಡ್ತೇವಂತ, ಅದು ನೀವು ತಿಳ್ಕೊಬೋದ. ನೋಡ್ಬೋದು ವೀಕ್ಷಕರೇ, ಭಾರತನೂ ಸಹ 500 ಬಿಲಿಯನ್ ಅಷ್ಟೇ ಹೂಡಿಕೆ ಅಥವಾ ಅಲ್ಲಿಂದ ಬಿಸ್ನೆಸ್ ಮಾಡೋದಂತ್ರಿ US ಜೊತೆ.
ಅದ ಕಾರಣ ಇದರಿಂದ ಯು ಎಸ್ಗೂ ಲಾಭ ಆಗ್ತೈತೆ ಅಂತ ಅನ್ಬೋದ. ಮತ್ತೊಂದನ್ನು ಆಲ್ರೆಡಿ ನಿಮಗೆ ಹೇಳೋಣ, ರಷ್ಯಾದಿಂದ ಆಯಿಲ್ ತೊಗೊಳಂಗಿಲ್ಲ, ಬಟ್ ಅದ ಆಯಿಲನ್ನು ನಾವು ಇನ್ಮ್ಯಾಗಿಂದ ವೆನೆಜುಲಾ ಅಥವಾ ಯು ಎಸ್ದಿಂದ ಬಾಯ್ ಮಾಡೋರ, ಅದರಿಂದನೂ ಯು ಎಸ್ಗೆ ಲಾಭ ಆಗ್ತೈತಿ. ಅದ ಕಾರಣ ಈ ಒಂದು ಒಪ್ಪಂದದ ಮೂಲಕ ಈ ಡೀಲ್ ಆಗೈತೆ ಅಂತ ಅನ್ಬೋದ. ಬರೀ ವೀಕ್ಷಕರೇ, ಈಗ ಯಾವ್ಯಾವ ವಲಯಗ ಪಾಸಿಟಿವ್, ಯಾವ್ಯಾವ ವಲಯಗ ನೆಗೆಟಿವ್ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಪಾಸಿಟಿವ್ ಯಾವ್ಯಾವ ವಲಯಕ್ಕೆ ಅಂತಂದ್ರೆ ಮೇನ್ ವೀಕ್ಷಕರೇ, ಯಾವ್ಯಾವ ಎಕ್ಸ್ಪೋರ್ಟ್ ಮಾಡ್ತಿದ್ದು ಯು ಎಸ್ಗೆ ಎಕ್ಸ್ಪೋರ್ಟ್ ರಿಲೇಟೆಡ್ ಸೆಕ್ಟರ್ಗೆ ನೆಗೆಟಿವ್ ಅನ್ಬೋದ. ಆಲ್ರೆಡಿ 10 ತಿಂಗಳಿನಾಗ ಅವ್ರದ ಪರಿಸ್ಥಿತಿ ಭಾಳ ಕೆಟ್ಟಾಗೈತಿ, ಬಟ್ ಈ ಒಂದು ಒಳ್ಳೆ ಸುದ್ದಿದಿಂದ ಅವು ರಿಕವರ್ ತೋರಿಸ್ಬೋದ ಲೋವರ್ ಲೆವೆಲ್ ಮ್ಯಾಗಿಂದ ಅಂತ ನನಗನ್ನಿಸ್ತೈತಿ. ಅವು ಸೆಕ್ಟರ್ಗಳು ಯಾವಂತ ಅದ್ರ ಬಗ್ಗೆನೂ ತಿಳ್ಕೊಂಬಿಡೋಣ. ನೋಡ್ರಿ, ಒಂದನೇ ಸೆಕ್ಟರ್ ಟೆಕ್ಸ್ಟೈಲ್ ಸೆಕ್ಟರ್ಗೆ ಇದರಲ್ಲಿ ಭಾಳ ಬೆನಿಫಿಟ್ ಆಗ್ಬೋದು. ಜೇಮ್ಸ್ ಆ್ಯಂಡ್ ಜ್ಯುವೆಲ್ರಿ ಆಗಲಿ, IT ಆಗಲಿ, ಆಟೋ ಕಂಪೋನೆಂಟ್ಸ್ ಅಥವಾ ಆಟೋ ಕಂಪ್ನಿಗಳಾಗಲಿ, ಫಾರ್ಮಾ ಕಂಪ್ನಿಗಳಾಗಲಿ, ಇವೆಲ್ಲ ಕಂಪ್ನಿಗಳಿಗೂ ಭಾಳ ಲಾಭ ಆಗೋ ಸಂಭಾವನೆ ಐತಿ ಒಂದು ಡೀಲ್ದಿಂದ. ಅದ ಕಾರಣ ಅವ್ರ ಮ್ಯಾಗೂ ನಿಮ್ದು ಕಣ್ಣಿರ್ಬೇಕಾ. ನೆಗೆಟಿವ್ ಏನಂತಂದ್ರೆ, ಈ ಡೀಲ್ ನೆಗೆಟಿವ್ ಅಥವಾ ಯಾವ್ಯಾವ ಸೆಕ್ಟರ್ಗೆ ನೆಗೆಟಿವ್ ಅಂತಂದ್ರೆ ಮೇನ್ ಎಲ್ಲಕ್ಕಿಂತ ಹೆಚ್ಚು ನೆಗೆಟಿವ್ ಎನರ್ಜಿ ಸೆಕ್ಟರ್. ಏನು ರಷ್ಯಾದಿಂದ ನಮ್ಮ ಆಯಿಲ್ ಕಂಪ್ನಿಗಳ ಸ್ವಸ್ತನ್ಯಾಗ ಕಡಿಮೆ ಬೆಲೆನಾಗ ಆಯಿಲನ್ನು ತೊಗೊಂಬಂದು ಅದಕ್ಕೆ ರಿಫೈನ್ ಮಾಡಿ ಮಾರ್ತೀರ. ಅದೀಗ ಯು ಎಸ್ ಕಡೆಯಿಂದ ತೊಗೋಬೇಕಂತಂದ್ರೆ ನಾವು ಅದ ಆಯಿಲ್ ರಷ್ಯಾದಿಂದ ಈಗ ತೊಗೊಳೋದು ಬಂದ್ ಮಾಡಿದ್ದಿಲ್ಲ ರೀ, ಈಗ ಯು ಎಸ್ನಿಂದ ಅದ ಆಯಿಲ್ ತೊಗೊಳೋರ. ಅದ ಕಾರಣ ಅದು ನಮಗೆ ತುಟ್ಟಿ ಬೀಳ್ತೈತಿ. ಅದರಿಂದ ಅವ್ರದ್ದು ಪ್ರಾಫಿಟ್ ಮಾರ್ಜಿನ್ನಾಗ ಅದು ಪೆಟ್ಟು ಬೀಳ್ಬೋದು. ಅದ ಕಾರಣ ಅವ್ರಿಗೆ ಸ್ವಲ್ಪ ನಷ್ಟ ಆಗೋ ಸಂಭಾವನೆ ಐತಂತ ಎಲ್ಲರೂ ಅನ್ನತ್ತಾರ ಎಕ್ಸ್ಪರ್ಟ್ಗಳ. ಅದ ಕಾರಣ ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಎಲ್ಲಾನು ನಮ್ದು ಪಕ್ಷದಾಗನೇ ಇರಲಿ ಅಂತ ಅನ್ನಕ್ಕೆ ಬರಂಗಿಲ್ಲ ರೀ. ಈ ಕೆಲವೊಂದು ಸೆಕ್ಟರ್ಗೆ ಪಾಸಿಟಿವ್ ಆದರೆ ಕೆಲವೊಂದು ಸೆಕ್ಟರ್ಗೆ ನೆಗೆಟಿವ್ ಆಗೇ ಆಗ್ತೈತಿ. ಅದ ಕಾರಣ ನಾವು ಎಲ್ಲಾನು ಪಾಸಿಟಿವ್ನ ಆಗಲಿ ಅಂತ ಅನ್ನಕ್ಕೆ ಬರಂಗಿಲ್ಲ. ಈ ಒಂದು ಡೀಲ್ದಿಂದ ಈ ಒಂದು ಸೆಕ್ಟರ್ಗೆ ನೆಗೆಟಿವ್ ಪರಿಣಾಮ ಬೀಳೋ ಸಂಭಾವನೆ ಭಾಳ ಐತಂತ ನನಗನ್ನಿಸ್ತೈತಿ. ಮತ್ತೊಂದನ್ನು ಏನಂತಂದ್ರೆ, ಮತ್ತೊಂದು ನೆಗೆಟಿವ್ ಪಾಯಿಂಟ್ ಈ ಡೀಲ್ದು ಏನಂತಂದ್ರೆ, ಸ್ಪಷ್ಟ ಏನೋ ವೀಕ್ಷಕರೇ ಮಾಹಿತಿ ಇಲ್ಲಿನ ಸ್ಪಷ್ಟತೆಯ ಕೊರತೆ ಐತೆ ಅಂತ ಎಕ್ಸ್ಪರ್ಟ್ಗಳು ಅನ್ನತ್ತಾರ. ಇದು ಬರೇ ಈ ಟ್ವೀಟ್ ಮಾಡಿ ಡೊನಾಲ್ಡ್ ಟ್ರಂಪ್ ಅವ್ರೇನು ಇದು ಸೋಷಿಯಲ್ ಟ್ರೂತ್ ಅಂತ ಅವ್ರದ್ದು ಒಂದು ಏನು ಆ್ಯಪ್ ಐತಿ ಅದ್ರಾಗ ಪೋಸ್ಟ್ ಮಾಡಿ ತಿಳಿಸಿದಾರ. ನಮ್ಮ ದೇಶದನ್ನು ಪ್ರಧಾನ ಮಂತ್ರಿ ಅವರ ಟ್ವಿಟರ್ನಾಗ ಟ್ವೀಟ್ ಮಾಡಿ ತಿಳಿಸಿದಾರ. ಬಟ್ ವೀಕ್ಷಕರೇ, ಇನ್ನೂ ಸ್ಪಷ್ಟ ಮಾಹಿತಿ ಇಲ್ಲ. ಇನ್ನೂ ಸ್ಪಷ್ಟ ಮಾಹಿತಿ ಇದ್ರ ಬಗ್ಗೆ ಗುರ್ತಾತಂತಂದ್ರೆ ಇನ್ನೂ ನಾವು ಡೀಟೇಲ್ದಾಗ ತಿಳ್ಕೊಬೋದ. ಬಟ್ ಈಗ ಸದ್ಯರೇ ಈ ಥರ ಫೋನ್ನಾಗ ಮಾತಾಡಿ ಯು ಎಸ್ ಪ್ರೆಸಿಡೆಂಟ್ ಆಗಲಿ, ನಮ್ಮ ದೇಶದ PM ಆಗಲಿ ಫೋನ್ನಾಗ ಮಾತಾಡಿ ವೀಕ್ಷಕರು ಈ ಡೀಲನ್ನು ಮಾಡಿದಾರ. ಇನ್ನು ಈಗ ನಮ್ಮ ದೇಶದವ್ರು ಅವ್ರ ದೇಶದವ್ರು ಕೂಡಿ ಇನ್ನೂ ಡಿಟೇಲ್ದಾಗ ನಮಗೆ ಈ ಡೀಲ್ ಬಗ್ಗೆ ಗುರ್ತಾದ್ರೆ ಇನ್ನೂ ಡಿಟೇಲ್ದಾಗ ತಿಳ್ಕೊಬೋದು. ಅದ ಕಾರಣ ಇದು ಒಂದು ನೆಗೆಟಿವ್ ಪರಿಣಾಮನ ಅನ್ಬೋದ, ನೆಗೆಟಿವ್ ಪಾಯಿಂಟನ್ನು ಅನ್ಬೋದ. ಸ್ಪಷ್ಟತೆಯ ಕೊರತೆ ಐತ್ರಿ ಇನ್ನು ಈ ಡೀಲ್ ಬಗ್ಗೆ. ಬಟ್ ಆಗೈತಿ ಈ ಡೀಲ್ ಅಂತ ನಾವು ಅನ್ಬೋದ. ಇದು ಒಂದು ಗುಡ್ ನ್ಯೂಸನ್ನ ರೀ. ನೋಡ್ರಿ ವೀಕ್ಷಕರೇ, ಮೇನ್ ಏನಂತಂದ್ರೆ ನಮ್ಮ ದೇಶದ ಎಕನಾಮಿಗೆ, ನಮ್ಮ ದೇಶದ ಮಾರುಕಟ್ಟೆಗೆ ಪಾಸಿಟಿವ್ ಪಾಯಿಂಟ್ ಆಗ್ತೈತಿ. ಅದ ಕಾರಣ ನಾನು ನಿಮಗೆ ಹೇಳ್ತೇನೆ, ಒಂದು ಯಾವುದೂ ಸುದ್ದಿದಿಂದ ನಿಮ್ದು ಹೂಡಿಕೆ ಡಿಸಿಷನ್ಗಳನ್ನು ನೀವು ಬದಲಾಯಿಸಬಾರ್ದು, ಚೇಂಜ್ ಮಾಡಬಾರ್ದು. ಅದ ಕಾರಣ ದೇಶ ಮ್ಯಾಗ, ಮಾರುಕಟ್ಟೆ ಮ್ಯಾಗ ವಿಶ್ವಾಸವನ್ನು ಇಟ್ಟು ಲಾಂಗ್ ಟರ್ಮ್ ತನಕ ಹೂಡಿಕೆ ಮಾಡಿರಿ ಅಂತಂದ್ರೆ ಖಂಡಿತವಾಗಿ ಮಾರುಕಟ್ಟೆನಾಗ ರೊಕ್ಕ ಮಾಡ್ತೀರಿ. ಅದ ಕಾರಣ ಇವತ್ತು ಮತ್ತೊಂದು ಸಲಹೆ ಕೊಡ್ತೇನೆ, ತಿಳ್ಕೊಂಬಿಡ್ರಿ. ಈ ಮಾರುಕಟ್ಟೆನಾಗ ನೀವು ಶಾರ್ಟ್ ಟರ್ಮ್ನಾಗ ರೊಕ್ಕ ಮಾಡ್ತೇನೆ, ಟ್ರೇಡಿಂಗ್ ಮಾಡಿ ರೊಕ್ಕ ಮಾಡ್ತೇನೆ ಅಂತಂದ್ರೆ ಭಾಳ ಕಠಿಣ. ಗೆಲ್ಲೋ ಚಾನ್ಸಸ್ ಅಥವಾ ರೊಕ್ಕ ಮಾಡೋ ಚಾನ್ಸಸ್ ಭಾಳ ಕಠಿಣ. ಅದ ಕಾರಣ ಈಗ ಹೂಡಿಕೆ ಮಾಡಿ 10 ವರ್ಷ ಬಿಟ್ಟು 20 ವರ್ಷ ಬಿಟ್ಟು ಭಾರತ ದೇಶ ಎಲ್ಲಿ ಇರ್ಬೋದ, ಎಲ್ಲಿ ಬೆಳಿಬೋದ, ಮಾರುಕಟ್ಟೆ ಎಲ್ಲಿ ಇರ್ಬೋದ ಅಂತ ಯೋಚನೆ ಮಾಡಿ ಹೂಡಿಕೆ ಮಾಡ್ರಿ. ಶಾರ್ಟ್ ಟರ್ಮ್ನಾಗ ಹಲವಾರು ವೀಕ್ಷಕರು ಈ ಥರ ಸುದ್ದಿಗಳು ಬರ್ತಿರ್ತಾವ. ಬಟ್ ಲಾಂಗ್ ಟರ್ಮ್ನಾಗ ಯಾವ ವೀಕ್ಷಕರೇ ಕಂಪ್ನಿಗಳದ್ದು ಬಿಸ್ನೆಸ್ ಚಲೋ ಇರ್ತೈತಿ ಅವು ಖಂಡಿತವಾಗಿ ನಿಮ್ಗೆ ರೊಕ್ಕ ಮಾಡೇ ಕೊಡ್ತಾವಂತ ನನಗನ್ನಿಸ್ತೈತಿ. ನೋಡ್ರಿ, ಮತ್ತೊಂದನು ಭಾರತಕ್ಕೆ ಏನು ಪಾಸಿಟಿವ್ ಏನಂತಂದ್ರೆ, 12 ತಿಂಗಳಿನಾಗ ಅಥವಾ 1 ವರ್ಷನಾಗ 5 ಮೇಜರ್ ಟ್ರೇಡ್ ಡೀಲ್ಗಳು ವೀಕ್ಷಕರೇ ಸೈನ್ ಮಾಡಿತ್ತೀನಿ ನಮ್ಮ ದೇಶದ ಗೌರ್ಮೆಂಟ. ಅದ್ರಾಗ US ಮಾಡಿತ್ರಿ ನಿನ್ನೆ. ಯುರೋಪಿಯನ್ ಯೂನಿಯನ್ ಕೂಡ 1 ವಾರ ಹಿಂದನ ಆಗೈತಿ. 27 ದೇಶಗಳು ಯುರೋಪ್ದು, ಅವ್ರ ಕೂಡನೂ ನಮ್ಮದು FTA ಫ್ರೀ ಟ್ರೇಡ್ ಅಗ್ರಿಮೆಂಟ್ ಸೈನ್ ಆಗೈತಿ. ನ್ಯೂಜಿಲ್ಯಾಂಡ್, UK, ಒಮಾನ್ ಇಂಥವೆಲ್ಲ ದೇಶಗಳು, ದೊಡ್ಡ ದೊಡ್ಡ ದೇಶಗಳೇ 12 ತಿಂಗಳಿನಾಗನ 5 ಟ್ರೇಡ್ ಡೀಲ್ ಸೈನ್ ಆಗಿದ್ರಿಂದ ಇದರಿಂದ ಮಾರುಕಟ್ಟೆಗೆ ಮತ್ತೊಂದು ಇಷ್ಟೇ ಬೂಸ್ಟ್ ಸಿಗ್ತೈತಿ. ಮೊದಲೇನು ನಾವು ಎಲ್ಲ ಎಕ್ಸ್ಪೋರ್ಟ್ US ಮಾಡ್ತಿದ್ದು, ಈಗ ಅದ ಅವಲಂಬನೆಯನ್ನು ಕಡಿಮೆ ಮಾಡಿ ಯುರೋಪಿಯನ್ ಯೂನಿಯನ್ಗೂ ಮಾಡ್ಬೋದು, ಒಮಾನ್ಗೂ ಮಾಡ್ಬೋದು, ನ್ಯೂಜಿಲ್ಯಾಂಡ್ಗೂ ಮಾಡ್ಬೋದು, ಯುನೈಟೆಡ್ ಕಿಂಗ್ಡಮ್ಗೂ ಮಾಡ್ಬೋದು. ಅದ ಕಾರಣ ವೀಕ್ಷಕರೇ, ಇದೇನು ಟ್ರೇಡ್ ಡೀಲ್ ಅಥವಾ ಇದೇನು ಕೆಟ್ಟ ಪರಿಸ್ಥಿತಿ ಬಂದಿತ್ತು, ಇದು ಕೆಟ್ಟ ಪರಿಸ್ಥಿತಿ ಭಾರತಕ್ಕೆ ಬೆಳ್ಯಾಕೆ ಸಹಾಯನ ಮಾಡೈತಂತನೂ ಅನ್ಬೋದು. ಅದ ಕಾರಣ ಮೊದಲೇನು ಭಾರತದ ಎಕ್ಸ್ಪೋರ್ಟ್, ಭಾರತದ ಗ್ರೋತ್ ಏನಾಗತ್ತಿತ್ತ ಅದ್ರದ್ದು 2-3 ಪಟ್ಟು ಸ್ಪೀಡ್ನಾಗ ಅಥವಾ ವೇಗದಾಗ ಈಗ ಗ್ರೋತ್ ಆಗ್ಬೋದು ಅಂತ ನನಗನ್ನಿಸ್ತೈತಿ. ಅದ ಕಾರಣ ಇದೊಂದು ಭಾಳ ದೊಡ್ಡ ಗುಡ್ ನ್ಯೂಸ್ ಅಂತ ನಮ್ಮ ಮಾರ್ಕೆಟ್ಗೆ ಅನ್ಬೋದು ನಾವು. ಈಗ ಬರೀ ಲಾಸ್ಟಿಗೆ ನಾವೇನು ತಿಳ್ಕೊಳ್ಳೋಣ ಅಂತಂದ್ರೆ, ನೀವು ಈ ರ್ಯಾಲಿ ಮಿಸ್ ಮಾಡ್ಕೊಂಡಿರಂತಂದ್ರೆ ಏನು ಮಾಡ್ಬೇಕಂತ ಅದ್ರ ಬಗ್ಗೆ ತಿಳ್ಕೊಳ್ಳೋದು. ನೋಡ್ರಿ, ಒಂದೇ ಮೇನ್ ಕೆಲಸ ಫೋಮೋನ್ಯಾಗ ಬಾಯಿಂಗ್ ಮಾಡಕ್ಕೆ ಹೋಗ್ಬೇಡ್ರಿ. ಈಗ ನಾ ಮಿಸ್ ಮಾಡ್ಕೊಂಡು ಅನಾನ ಈಗ್ರೇ ಬಾಯ್ ಮಾಡೋ ಅನ್ನೋ ಕಾರಣದಿಂದ ಯಾವುದೇ ಸುದ್ದಿ ಕೇಳಿ ಹೂಡಿಕೆ ಮಾಡಬೇಡ್ರಿ. ಇದು ಬರೀ ಒಂದು ನ್ಯೂಸ್ ಬಂದೈತಿ, ನ್ಯೂಸ್ದಿಂದ ಮಾರ್ಕೆಟಿಗೆ ರಿಯಾಕ್ಷನ್ ತೋರಿಸೈತಿ.
ಬಟ್ ನ್ಯೂಸ್ದಿಂದ ಯಾವಾಗೂ ಲಾಂಗ್ ಟರ್ಮ್ನಾಗ ಮಾರುಕಟ್ಟೆ ಇರಂಗಿಲ್ಲ. ಮಾರುಕಟ್ಟೆ ಲಾಂಗ್ ಟರ್ಮ್ನಾಗ ಕಂಪ್ನಿಗಳದ ಅರ್ನಿಂಗ್ಸ್ಗಳನ್ನು ನೋಡಿನ ಇರ್ತೈತಿ. ಅದಕ್ಕೆ ಕಾರಣ ಈಗ ಸದ್ಯರೆ ಟೆಕ್ಸ್ಟೈಲ್ ಅದಕ್ಕೆ ಪಾಸಿಟಿವ್ ಅನ್ನತ್ತೀವಿ, ಬಟ್ ಲಾಂಗ್ ಟರ್ಮ್ನಾಗನು ಖರೇನ ಅವಕ್ಕ ಪಾಸಿಟಿವ್ ಐತೋ ಅಥವಾ ಅವು ಸೆಕ್ಟರ್ನಾಗ ಯಾವ ಕಂಪ್ನಿಗೆ ಪಾಸಿಟಿವ್ ಆಗ್ಬೋದು, ಯಾವ ಕಂಪ್ನಿ ಈ ಟ್ರೇಡ್ ಡೀಲ್ದಿಂದ ಬೆನಿಫಿಟ್ ತೊಗೊಳತೈತಿ ಅಂತೆಲ್ಲ ಡೀಟೇಲ್ದಾಗ ತಿಳ್ಕೊರಿ. ಈಗ ಮಾರ್ಕೆಟ್ ಏರೈತಂದ್ರೆ ಕಂಟಿನ್ಯೂ ಏರ್ಕೊಂತ ಹೋಗಂಗಿಲ್ಲ. ಒಂದು ಮಾತ್ರ ನೀವು ತಿಳ್ಕೊಬೇಕು, ಮಾರುಕಟ್ಟೆ ಅಂದ್ರೆ ಏರಿಳಿತಿದ್ದೇ ಇರ್ತೈತಿ. ಬೀಳೋತ್ ಮುಂದೆ ಎಲ್ಲರಿಗೂ ಏನು ಅನಿಸ್ತೈತೆ ಅಂತಂದ್ರೆ ಈಗೇನು ಮಾರ್ಕೆಟ್ ಇರಂಗಿಲ್ಲ, ಬಿದ್ದು ಹೋಗ್ತೈತೆ ಅಂತ ಎಲ್ಲ ಮಾರ್ಕೊಂಡ್ಬಿಡ್ತಾರೆ. ಮತ್ತು ಇರೋತ್ ಮುಂದೆ ಈಗ ಏರೋ ಬೀಳ್ತೈತಿ ಬೀಳಂಗಿಲ್ಲ ಅಂತ ತಿಳ್ಕೊಂಬಿಡ್ತಾರೆ. ಹಂಗೆ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಮಾರುಕಟ್ಟೆ ಅಂತಂದ್ರೆ ಒಂದು ಒಳ್ಳೆ ಅಪರ್ಚುನಿಟಿ ಕೊಡ್ತೈತಿ, ಬಟ್ ಅದಕ್ಕೆ ತಾಳ್ಮೇಲೆ ಕುಂಡಿರ್ಬೇಕು. ಅದ ಕಾರಣ ವೀಕ್ಷಕರೇ, ತಾಳ್ಮೆ ಇದ್ದವನ್ನ ಮಾರುಕಟ್ಟೆನಾಗ ರೊಕ್ಕ ಮಾಡ್ತಾನಂತ ನಾ ಹಲವಾರು ವಿಡಿಯೋಗಳನ್ನ ನಿಮಗೆ ತಿಳಿಸೀನಿ. ಅದ ಕಾರಣ ಫೋಮೋನಾಗ ಬೈಯಿಂಗ್ ಮಾಡಬೇಡ್ರಿ. ಇನ್ನೊಂದನ್ನು ನಿಮಗೆ ಆಪರ್ಚುನಿಟಿ ಸಿಗ್ತೈತಿ ನೋಡ್ರಿ. ಅಂಡರ್ ವ್ಯಾಲ್ಯೂಡ್ ಇದ್ದಿದ್ದು ಕಂಪ್ನಿಗಳನ್ನು, ಚಲೋ ಕಂಪ್ನಿಗಳನ್ನ ಬಾಯ್ ಮಾಡಿರಿ ಮತ್ತು ವೀಕ್ಷಕರೇ ಲಾಂಗ್ ಟರ್ಮ್ ತನಕ ಇಡ್ರಿ. ಓವರ್ ಆಲ್ ಇದೇ ಇತ್ತ. ಮೇನ್ ಒಂದು ಡಿಸ್ಕ್ಲೇಮರ್ ಕೊಟ್ಬಿಡ್ತೇನೆ, ನಾ ಸಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಅಥವಾ ಫೈನಾನ್ಷಿಯಲ್ ಅಡ್ವೈಸರ್ ಇಲ್ಲ. ಅದ ಕಾರಣ ನಿಮ್ಮ ಸ್ವಂತ ರಿಸರ್ಚ್ ಮಾಡಿ ನೀವು ಹೂಡಿಕೆ ಮಾಡಿರಿ. ಇದು ಬರೀ ಎಜುಕೇಷನ್ ಪರ್ಪಸ್ ಸಂಬಂಧ ಇತ್ತು. ಓವರ್ ಆಲ್ ಇದೇ ಇತ್ತು. ಈ ವಿಡಿಯೋ ಮುಖಾಂತರ ಎಲ್ಲ ಡೀಟೇಲ್ದಾಗ ನಿಮಗೆ ಈ ಟ್ರೇಡ್ ಡೀಲ್ ಬಗ್ಗೆ, ಇಂಡಿಯಾ ಮತ್ತು US ಟ್ರೇಡ್ ಡೀಲ್ ಬಗ್ಗೆ ನಿಮಗೆ ಗುರ್ತಾಗಿರ್ಬೋದು ಅಂತ ನನಗನ್ನಿಸ್ತೈತಿ. ಈ ಟ್ರೇಡ್ ಡೀಲನ್ನು ಫಾದರ್ ಆಫ್ ಆಲ್ ಟ್ರೇಡ್ ಡೀಲ್ ಅನ್ನತ್ತಾರೆ. ಏನಿದೆ ಯುರೋಪಿಯನ್ ಯೂನಿಯನ್ ಕೂಡ ಟ್ರೇಡ್ ಡೀಲ್ ಆಗಿತ್ತು, ಅದಕ್ಕೆ ಮದರ್ ಆಫ್ ಆಲ್ ಟ್ರೇಡ್ ಡೀಲ್ ಅಂದಿರ. ಇದಕ್ಕೆ ವೀಕ್ಷಕರೇ ಫಾದರ್ ಆಫ್ ಅನ್ನತ್ತಾರ. ಅದ ಕಾರಣ ಈಗ ಮದರ್ ಫಾದರ್ ಇಬ್ಬರು ಸಿಕ್ಕ್ಯಾರ ನಮಗೆ. ಅದ ಕಾರಣ ಈ ಗ್ರೋತ್ ಮತ್ತು ವೀಕ್ಷಕರೇ ಭಾಳ ಸ್ಪೀಡ್ದಾಗ, ಮೊದಲೇನಿತ್ತು ಅದಕ್ಕಿಂತ ವೇಗದಾಗ ಆಗ್ತೈತೆ ಅಂತ ನನಗನ್ನಿಸ್ತೈತಿ. ಈ ಟ್ರೇಡ್ ಡೀಲ್ ಬಗ್ಗೆ ನಿಮಗೇನು ಅನ್ನಿಸ್ತೈತೆ ಅಂತ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ಇವತ್ತು ಎಷ್ಟು ನಿಮಗೆ ಲಾಭ ಆಗೈತೆ ಅಂತಾನು ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ಇದೇ ಇವತ್ತಿನ ಈ ವಿಡಿಯೋ ಚಲೋ ಲೈಕ್ ಮಾಡಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.